ತುಂಬ ವಿದ್ಯಾರ್ಥಿಗಳಿಗೆ ವಿಷಯ ಗೊತ್ತಿರುತ್ತೆ, ಆದರೆ ಆ ವಿಷಯನ ಬೇರೆ ಥರ ಕೇಳಿದಾಗ ಅರ್ಥ ಮಾಡ್ಕೊಳ್ಳದೆ ಆ ವಿಷಯ ನನಗೆ ಗೊತ್ತಿಲ್ಲ, ಆ ಕಾನ್ಸೆಪ್ಟ್, ಆ ಕ್ವಶನ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಬಿಟ್ಟು ಬಂದವರು ತುಂಬ ಜನ ಇದ್ದಾರೆ. ಹಾಗಾಗಿ ನೀವು ಒಂದೇ ವಿಷಯಕ್ಕೆ ಎಷ್ಟು ಥರ ಕೇಳ್ಬೋದು ಅಥವಾ ಎಷ್ಟು ಥರ ಹೆಡ್ಲೈನ್ಸ್ ಬರ್ಬೋದು ಅಥವಾ ಯಾವ್ಯಾವ ಥರ ಮೇನ್ ಲೈನ್ ಬರ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಇದು ಒಂದು ನೋಡಿ, ಕ್ವಶನ್ ಇಲ್ಲಿ ಹೌ ಕ್ಯಾನ್ ಯು ಸೇ ದ ಕಾನ್ಸಂಟ್ರೇಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆನ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ರು ಇದೆ, ಅಥವಾ ಟೆಲ್ ಮಿ ಅಬೌಟ್ ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್ ಆನ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ರು ಇದೆ, ಅಥವಾ ವಾಟ್ ಈಸ್ ರೇಟ್ ಲಾ ಅಂತ ಕೇಳಿದ್ರು ಇದೆ, ಅಥವಾ ಡಿಫೈನ್ ರೇಟ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ರು ಇದೆ. ಅಲ್ಲಿಗೆ ಇಷ್ಟೊಂದು ಥರ ಈ ಕ್ವಶನ್ಸ್ನ ಕೇಳ್ಬೋದು. ದಟ್ ಇಸ್ ವೈ ದಿಸ್ ಇಸ್ ಆಲ್ಸೋ ಎ ಇಂಪಾರ್ಟೆಂಟ್ ಕ್ವಶನ್. ಅಲ್ಲಿಗೆ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಬಿಫೋರ್ ಡಿಫೈನಿಂಗ್ ದ ಎಕ್ಸಾಕ್ಟ್ ಡೆಫಿನೇಷನ್ಸ್, ಫಸ್ಟೇ ಡೆಫಿನೇಷನ್ಸ್ ಹೇಳೋದಕ್ಕಿಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಥವಾ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಕಾನ್ಸಂಟ್ರೇಷನ್ನು ರೇಟ್ ಆಫ್ ರಿಯಾಕ್ಷನ್ಸ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಅನದರ್ ಹೆಸರು ಅಥವಾ ಅನದರ್ ನೇಮ್ ರೇಟ್ ಲಾ ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಂತಲೂ ಕರಿತೀವಿ. ಅರ್ಥ ಆಯ್ತಾ? ರೈಟ್. ಸೊ ಲೆಟ್ಸ್ ಕನ್ಸಿಡರ್ ಎ ರಿಯಾಕ್ಷನ್. ಇದೊಂದು ರಿಯಾಕ್ಷನ್ಸ್ ಬರ್ಕೊಂಡಿದ್ದೀನಿ. ಎ ಮಾಲ್ಸ್ ಆಫ್ ಎ, ಬಿ ಮಾಲ್ಸ್ ಆಫ್ ಬಿ ರಿಯಾಕ್ಟಿಂಗ್ ವಿತ್ ಈಚ್ ಅದರ್ ಟು ಗಿವ್ ಅ ಪ್ರಾಡಕ್ಟ್. ಇದೊಂದು ರಿಯಾಕ್ಷನ್. ಇದಕ್ಕೆ ರೇಟ್ ಬರೆದಿದ್ದೆ, ಆದರೆ ನಾನು ಹೇಗೆ ಬರೀಬೋದು ರೇಟ್ನ ಅಂತ ಹೇಳಿದ್ರೆ, ರೇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ರಿಯಾಕ್ಟೆಂಟ್. ಎಷ್ಟು ರಿಯಾಕ್ಟೆಂಟ್ ಇದೆ ಅವುಗಳ ಮೋಲಾರ್ ಕಾನ್ಸಂಟ್ರೇಷನ್ನ ಪ್ರಾಡಕ್ಟ್ ಬರ್ಕೋಬೇಕು, ಮತ್ತು ಎರಡಕ್ಕೂ ರೈಸ್ ಇಟ್ ಟು ಸಮ್ ಪವರ್ ಎಕ್ಸ್ ಆ್ಯಂಡ್ ವೈ. ನೋಡಿ, ದಟ್ ಈಸ್ ವಾಟ್ ದ ಟ್ರಿಕ್ ಆಫ್ ದ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಇಸ್ ಸೋ ಈಸಿನೋ. ನೀವು ಡೆಫಿನೇಷನ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೋದಕ್ಕಿಂತ ಜಸ್ಟ್ ಈಕ್ವೇಷನ್ಸ್ಗಳನ್ನ ನೆನಪಿಟ್ಕೊಳ್ಳಿ. ಸೊ ಅದನ್ನು ಡೆಫಿನೇಷನ್ ಆಗಿ ಕನ್ವರ್ಟ್ ಮಾಡಿ. ನೋಡಿ, ಇದೊಂದು ಈಕ್ವೇಷನ್ ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಡೆಫಿನೇಷನ್ಸ್ ಕೇಳ್ತಾರೆ ಅವರು. ಹೇಗೆ ಬರೀಬೋದು ಈಗ? ರೇಟ್ ಇಸ್ ನಥಿಂಗ್ ಬಟ್ ರೇಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ರೈಸ್ ಇಟ್ ಟು ಸಮ್ ಪವರ್ ಎಕ್ಸ್ ಆ್ಯಂಡ್ ವೈ. ಮುಗೀತು. ಕಟ್ ಮಾಡ್ಕೋಬೇಕಾ ಡೆಫಿನೇಷನ್ಸ್ನ? ಇದೊಂದು ಅರ್ಥ ಮಾಡ್ಕೊಳ್ಳಿ, ಇದು ಬರ್ಕೊಳ್ಳಿ, ಡೆಫಿನೇಷನ್ಸ್ನ ಡಿಫೈನ್ ಮಾಡಿ. ಅಲ್ಲೂ ಈಗ 2 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನ. ಸೊ ಈ ಥರ ಒಂದು ರಿಯಾಕ್ಷನ್ ಹಾಕಿ ಇದೊಂದು ಬರೀರಿ, ಮುಗೀತು. ಅರ್ಥ ಆಯ್ತಾ? ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಡಿಫೈನ್ ವಾಟ್ ಈಸ್ ರೇಟ್. ರೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಬಿ ರೈಸ್ ಇಟ್ ಟು ಸಮ್ ಪವರ್ ಎಕ್ಸ್ ಆ್ಯಂಡ್ ವೈ. Here you should understand these small a and small b, call it as a stoichiometric coefficients. Okay, these are not equal to x and y, so that is why I am going to use here a different notations. ನಾನು ಇಲ್ಲಿ ಸ್ಮಾಲ್ ಎ ಸ್ಮಾಲ್ ಬಿನೇ ಬರೆದಿಲ್ಲ, ಬೇರೆ ಬರೆದಿದ್ದೀನಿ, ಎಕ್ಸ್ ಆ್ಯಂಡ್ ವೈ ಅಂತ ಬರೆದಿದ್ದೀನಿ. ದಟ್ ಈಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ದೀಸ್ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಆರ್ ನಾಟ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ವೈ. ಆಯ್ತಾ? ಹಂಗಾದ್ರೆ ಎಕ್ಸ್ ಆ್ಯಂಡ್ ವೈ ಹೆಂಗೆ ಬರ್ಕೊಬಿಟ್ರಿ ಅಂತ ಹೇಳಿದ್ರೆ, ದಟ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಫ್ ಯು ಹ್ಯಾವ್ ಟು, ಅಥವಾ ಇಫ್ ಯು ವಾಂಟ್ ಟು ರೈಟ್ ದಿಸ್ ಎಕ್ಸ್ ಆ್ಯಂಡ್ ವೈ, ಯು ಹ್ಯಾವ್ ಟು ಸ್ಟಡಿ ದಿಸ್ ರಿಯಾಕ್ಷನ್. ನಾವು ಯಾವ ರಿಯಾಕ್ಷನ್ಸ್ಗೆ ಎಕ್ಸ್ ಆ್ಯಂಡ್ ವೈನ ಅಂದರೆ ಪವರ್ನ ರೈಸ್ ಮಾಡಿದ್ದೀವೋ ಆ ಪವರ್ ಎಷ್ಟು ಅಂತ ನಿಮಗೆ ಗೊತ್ತಾಗಬೇಕಿದ್ರೆ ಯು ಹ್ಯಾವ್ ಟು ಸ್ಟಡಿ ಎಕ್ಸ್ಪೆರಿಮೆಂಟಲಿ ಆ ರಿಯಾಕ್ಷನ್ಸ್ನ ಏನು ಮಾಡಬೇಕು, ನೀವು ಸ್ಟಡಿ ಮಾಡಬೇಕು. ಎಕ್ಸ್ಪೆರಿಮೆಂಟಲಿ ಸ್ಟಡಿ ಮಾಡಬೇಕು ಅಂತ ನಾನು ಆವಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಾನ್ಸಂಟ್ರೇಷನ್ ತೊಗೋಬೇಕು. ಈಗ ಎ ಬಿ ಇದೆಯಲ್ಲ, ಎ ಬೇರೆ ಬೇರೆ ಕಾನ್ಸಂಟ್ರೇಷನ್ ತೊಗೋಬೇಕು ಒಂದು 5, ಬಿ ಬೇರೆ ಬೇರೆ ಕಾನ್ಸಂಟ್ರೇಷನ್ ತೊಗೋಬೇಕು ಒಂದು 5. ಆ ಎರಡನ್ನು ಬೇರೆ ಬೇರೆ ಟೆಂಪ್ರೇಚರಲ್ಲಿ ಮಿಕ್ಸ್ ಮಾಡಬೇಕು. ರೇಟ್ ಆಫ್ ರಿಯಾಕ್ಷನ್ಸ್ನ ಸ್ಟಡಿ ಮಾಡಬೇಕು. ಅದಕ್ಕೆಲ್ಲ ತುಂಬ ವಾಟ್ ಯು ಕಾಲ್ ದಟ್, ಯು ನೀಡ್ ಇನ್ಸ್ಟ್ರಕ್ಷನ್ಸ್ ಬೇಕಾಗಿರುತ್ತೆ ನಿಮಗೆ. ಆ್ಯಂಡ್ ಸಮ್ ವಾಟ್ ಯು ಕಾಲ್ ಲ್ಯಾಬ್ಗಳು, ತುಂಬ ಸಫಿಸ್ಟಿಕೇಟೆಡ್ ಲ್ಯಾಬ್ ಬೇಕಾಗುತ್ತೆ. ಆ್ಯಂಡ್ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ಗಳು ಬೇಕಿರುತ್ತೆ. ಲೈಕ್ ವಾಟ್ ಯು ಕಾಲ್ ಕಲೋರಿಮೀಟರ್ ಅಂತ ಇರುತ್ತೆ, ಕಲೋರಿಮೀಟರ್ ಯೂಸ್ ಮಾಡ್ಕೋಬೇಕು. ಪೊಟೆನ್ಷಿಯೋಮೀಟರ್ ಇರುತ್ತೆ, ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ಕೋಬೇಕು. ಟೈಟ್ರೋಮೆಟ್ರಿಕ್ ಮೆಥಡ್ ಅಂತಿದೆ, ಅವುಗಳೆಲ್ಲ ಬೇರೆ ಬೇರೆ ಮೆಥಡ್ದು. ಸೊ ವೆನ್ ಯು ಆರ್ ಗೋಯಿಂಗ್ ಟು ಹೈಯರ್ ಕ್ಲಾಸಸ್ ದಟ್ ಕುಡ್ ಬಿ ಈಸಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಮಿಸ್ಟ್ರಿ, ಸೊ when you have to go when you are going to higher classes, then only you can understand chemistry is such a beautiful subject, and also a colorful. So let's coming to the chapter, that I mean the content, that is R directly proportional to A and B raised to power x and y. That is, once again I am going to define what is rate law. Rate is directly proportional to product of concentration of the reactant and raised to some power x and y. This x and y is purely depend upon the experimental factors. So next further I am going to little bit deeper. So I am going to relieve this proportionality constant. I am going to remove this proportionality constant. Now remove ಮಾಡ್ತಾ ಇದ್ದೀನಿ. That is rate is equals to k
A molar concentration of A and molar concentration of B and XY as usual. Clear? Right. What is this K here? ಹಾಗಿದ್ರೆ ಇಲ್ಲಿ ಹೊಸ ಕಾನ್ಸ್ಟೆಂಟ್ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ. K ಅಂತ ಏನಂತಂದರೆ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ರೇಟ್ ಕಾನ್ಸ್ಟೆಂಟ್. ರೇಟ್ ಕಾನ್ಸ್ಟೆಂಟ್ ಆಫ್ ರೇಟ್ ಅಥವಾ ರೇಟ್ ಕಾನ್ಸ್ಟೆಂಟ್ ಅಂತ ಬರ್ಕೊಳ್ಳಿ. ದಟ್ ಈಸ್ ಅ ಕರೆಕ್ಟ್ ವರ್ಡ್. ರೇಟ್ ಕಾನ್ಸ್ಟೆಂಟ್ ರೈಟ್. ಅಲ್ಲಿಗೆ ಕ್ವಶನ್ ನೋಡಿ ಹೀಗೆ ಕೇಳಿಲ್ಲ ಅಂತಂದರೆ ಅದು ವಾಟ್ ಈಸ್ ರೇಟ್ ಕಾನ್ಸ್ಟೆಂಟ್, ಡಿಫೈನ್ ರೇಟ್ ಕಾನ್ಸ್ಟೆಂಟ್ ಅಂತ ಕೇಳಿಬಿಡ್ತಾರೆ. ರೇಟ್ ಕಾನ್ಸ್ಟೆಂಟ್ ಅಂದರೆ ಏನೂ ಇಲ್ಲ. ರೇಟ್ ಕಾನ್ಸ್ಟೆಂಟ್ ಇಸ್ ರೇಟ್ ಓನ್ಲಿ. ರೇಟ್ ಕಾನ್ಸ್ಟೆಂಟ್ ಇಸ್ ರೇಟ್ ಓನ್ಲಿ. ಯಾವಾಗ ಕೆ ಇಸ್ ಈಕ್ವಲ್ಸ್ ಟು ರೇಟ್ ಆಗೋದು, ಇವೆರಡು ಯೂನಿಟಿ ಆಗಬೇಕು. ಅಲ್ಲಿಗೆ molar concentration of A and molar concentration of B is equals to unity ಅಥವಾ ಯೂನಿಟಿ ಅಥವಾ ಹೇಗೆ ಬರ್ಕೋಬೋದು 1 mole per liter. ವೆರಿ ಸಿಂಪಲ್. ಡಿಫಿನೇಷನ್ನು ರೇಟ್ ಲಾ ಕೇಳಲಿ ಅಥವಾ ರೇಟ್ ಎಕ್ಸ್ಪ್ರೆಷನ್ ಕೇಳಿದ್ರೆ ಇಷ್ಟು ಮಾತ್ರ ಬರೀರಿ ಸಾಕು. ಅಕಸ್ಮಾತ್ ವಾಟ್ ಈಸ್ ರೇಟ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ವೆರಿ ಸಿಂಪಲ್. ರೇಟ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ದ ರಿಯಾಕ್ಷನ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆರ್ ಬಿಕಮ್ ಯೂನಿಟಿ. ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಯೂನಿಟಿ ಆದಾಗ ರೇಟ್ ಕಾನ್ಸ್ಟೆಂಟು ರೇಟ್ ಅಷ್ಟೇ ಇರುತ್ತೆ ಅನ್ನೋದು ಇದರ ಅರ್ಥ. ರೈಟ್? ಕ್ಲಿಯರ್? ಓಕೆ. ಸೊ ಇಫ್ ಐ ಟಾಕ್ ಲಿಟ್ಲ್ ಬಿಟ್ ಅಬೌಟ್ ದಿಸ್ ರೇಟ್ ಕಾನ್ಸ್ಟೆಂಟ್, ಅದನ್ನು ನೋಟಲ್ಲಿ ಮಾತಾಡ್ತಾ ಇದ್ದೀನಿ. ರೇಟ್ ಕಾನ್ಸ್ಟೆಂಟ್ ಬಗ್ಗೆ ಮಾತಾಡೋದಾದರೆ, ಸೊ ಬೈ ಸ್ಟಡಿಂಗ್ ಆಫ್ ದಿಸ್ ರೇಟ್ ಕಾನ್ಸ್ಟೆಂಟ್ ನಿಮ್ಗೆ ಯಾವುದೇ ರಿಯಾಕ್ಷನ್ ಗೊತ್ತಿಲ್ಲ ಅಂದ್ಕೊಳ್ಳಿ, ಆ ರಿಯಾಕ್ಷನ್ಸ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ. ಜಸ್ಟ್ ಇಫ್ ಯು ಸಿ ದ ರೇಟ್ ಕಾನ್ಸ್ಟೆಂಟ್, ಇಫ್ ರೇಟ್ ಕಾನ್ಸ್ಟೆಂಟ್ನ ನೋಡಿದ ತಕ್ಷಣ ನೀವು ಆ ರಿಯಾಕ್ಷನ್ಸ್ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ಏನು ರೇಟ್ ಕಾನ್ಸ್ಟೆಂಟ್ ಏನಾದರೂ ಇಫ್ ಇಟ್ ಈಸ್ ಮೋರ್, ಇಫ್ ದ ರೇಟ್ ಕಾನ್ಸ್ಟೆಂಟ್ ಇಸ್ ಮೋರ್ ಫಾರ್ ಎನಿ ರಿಯಾಕ್ಷನ್, ಯು ಕ್ಯಾನ್ ಈಸಿಲಿ ಇಮ್ಯಾಜಿನ್ ದ ರಿಯಾಕ್ಷನ್ ಈಸ್ ಫಾಸ್ಟರ್. ಆ ರಿಯಾಕ್ಷನು ಫಾಸ್ಟಾಗಿ ನಡೀತಾ ಇದೆ ಅಂತ ಅರ್ಥ ಆಗ್ತಿದೆಯಾ? ಯಾವ ರಿಯಾಕ್ಷನ್ಸ್ಗೆ ಕೆ ಜಾಸ್ತಿ ಇರುತ್ತೋ ಆ ರಿಯಾಕ್ಷನ್ನು ಫಾಸ್ಟರು. ಯಾವ ರಿಯಾಕ್ಷನ್ಗೆ ಕೆ ಕಡಿಮೆ ಇರ್ತದೆಯೋ ದ ಸೇಮ್ ವೇ, ಯಾವ ರಿಯಾಕ್ಷನ್ಗೆ ಕೆ ಲೆಸ್ ಕಡಿಮೆ ಇರ್ತದೆಯೋ ಆ ರಿಯಾಕ್ಷನ್ಗೆ ಏನಾಗಿರುತ್ತೆ ಸ್ಲೋ ಆಗಿರುತ್ತೆ. ವೆರಿ ಸಿಂಪಲ್. ಮತ್ತು ದಿಸ್ ರೇಟ್ ಕಾನ್ಸ್ಟೆಂಟ್ ಪ್ಯೂರ್ಲಿ ಡಿಪೆಂಡ್ಸ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು? ರೇಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಅಲ್ಲಿಗೆ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆದರೆ, ಇಫ್ ಟೆಂಪ್ರೇಚರ್ ಇನ್ಕ್ರೀಸಸ್ ಕೆ ಇನ್ಕ್ರೀಸಸ್. ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಯಾವುದೇ ಒಂದು ರಿಯಾಕ್ಷನ್ಗೆ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಅಂದ್ಕೊಳ್ಳಿ, ಏನಾಗುತ್ತೆ? ಇಮಿಡಿಯೇಟು ಕೆ ಜಾಸ್ತಿ ಆಗುತ್ತೆ. ಕೆ ಜಾಸ್ತಿ ಆಗಿದೆ ಅಂದರೆ ಏನಂತ ಹೇಳ್ಕೊಟ್ಟೆ ಈಗ? ಕೆ ಇಸ್ ಮೋರ್, ದ ರಿಯಾಕ್ಷನ್ ಇಸ್ ಬಿಕಮ್ ಫಾಸ್ಟರ್. ಅಲ್ಲಿಗೆ ಅರ್ಥ ಆಯಿತಾ? ನಾವು ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇರಬೇಕಿದ್ರೆ ಟೆಂಪ್ರೇಚರು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಅಂದ್ಕೊಂಡೆ, ಹೇಳಿದೆ. ಅಲ್ಲಿಗೆ ನೋಡಿ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ರಿಯಾಕ್ಷನ್ ಫಾಸ್ಟರ್ ಆಗುತ್ತೆ. ಓಕೆ, ಕ್ಲಿಯರ್? ರೈಟ್.